ಆನಂದಿಸ್ಲಿಕ್ಕೆ ಆಗ್ತಾ ಇದೆ ಅಂತ ಧೈರ್ಯವಾಗಿ ನೀವು ಯಾವಾಗಲೂ ಕೂಡ ಸಂತೋಷ ಪಡಲಿಕ್ಕೆ, ಆನಂದಿಸಲಿಕ್ಕೆ ಸಾಧ್ಯವಾಗ್ತಾ ಇದೆ. ಸೊ ಆದ್ದರಿಂದ ಆನಂದ ಧ್ವನಿ ಮಾಡುವವರು, ನಿನ್ನ ನಾಮವನ್ನು ಪ್ರೀತಿಸುವವರು, ಯಾರು ಯೇಸುವನ್ನು ಪ್ರೀತಿಸ್ತಾರೋ ಅವರು ನಿನ್ನಲ್ಲಿ ಉಲ್ಲಾಸಗೊಳ್ಳುವರು. ಯಾರಿಗೆಲ್ಲ ನಿಜವಾಗಲೂ ಯೇಸು ಪರಿಚಯವಾಗಿದೆಯೋ, ಯೇಸು ಅನುಭವ ಆಗಿದೆಯೋ ಅವರ ಹೃದಯದಲ್ಲಿ ಆನಂದ ಇರ್ತದೆ ಪ್ರಿಯರೇ, ಸಮಾಧಾನ ಇರ್ತದೆ ಪ್ರಿಯರೇ, ನೆಮ್ಮದಿ ಇರ್ತದೆ ಪ್ರಿಯರೇ. ಅಂಥವರು ಈ ಸಾಲುಗಳನ್ನು ಧೈರ್ಯವಾಗಿ ಹೇಳಲಿಕ್ಕಾಗತ್ತೆ. ಏನಂತ ಗೊತ್ತಾ? ಎಂಥ ಒಳ್ಳೆ ದೇವರು ಏಸಯ್ಯ, ನನ್ನ ಚಿಂತೆಯೆಲ್ಲ ತೀರಿತು. ಯಾಕೆ ಅಂದರೆ ನಾನು ನಿಮ್ಮಲ್ಲಿ, ನೀವು ನನ್ನಲ್ಲಿದ್ದೀರಾ. ಹಾಲೆಲೂಯ, ಹಾಲೆಲೂಯ. ಸೊ ಈ ಸತ್ಯದ ಅರಿವಾದಾಗ ನೀವು ಯೇಸುವಿನ ಮುಂದೆ ಬಂದಾಗ, ಅಬ್ಬಾ ನಾನು ಪಾಪಿಯಾಗಿದ್ದೆ, ನಾನು ಮೋಸಗಾರನಾಗಿದ್ದೆ, ನಾನು ನಿನಗೆ ಶತ್ರುವಾಗಿದ್ದೆ, ನಾನು ಕೊಲೆಗಡಕನಾಗಿದ್ದೆ, ನಾನು ಸ್ವಾರ್ಥಿಯಾಗಿದ್ದೆ, ಇಂಥ ನನ್ನನ್ನು ಪ್ರೀತಿ ಮಾಡಿ ನನ್ನಲ್ಲಿದ್ದಂಥ ಸಾವನ್ನು ತೆಗೆದುಹಾಕಿ ಜೀವವಾದ ನೀವೇ ನನ್ನೊಳಗಡೆ ಬಂದು ವಾಸ ಮಾಡ್ತಾ ಇದ್ದೀರಲ್ಲ, ಈ ಘೋರ ಪಾಪಿಯನ್ನು ಎಷ್ಟು ನೀವು ಪ್ರೀತಿ ಮಾಡ್ತೀರಪ್ಪ ಅಂತೇಳಿ ಈ ಹೃದಯದಿಂದ ಅವರಿಗೆ ಸ್ತೋತ್ರ ಮಾಡಲಿಕ್ಕೆ ನಮಗೆ ಸಾಧ್ಯವಾಗುತ್ತೆ. ಅನುಭವದಿಂದ ಸ್ತೋತ್ರ ಮಾಡಲಿಕ್ಕಾಗತ್ತೆ. ಇಲ್ಲ ಅಂದರೆ ಎಲ್ಲರೂ ಸೇರಿ ಹಾಡ್ತಾ ಇರ್ತಾರೆ, ನಾವು ಕೂಡ ಸೇರಿ ಹಾಡ್ತಾ ಇರ್ತೀವಿ. ಆ ರೀತಿಯಾದ ಅನುಭವ ಏನು ಪ್ರಯೋಜನ ಇಲ್ಲ. ಸೊ ಅದರಿಂದ ನಾವು ಒಬ್ಬೊಬ್ಬರು ಕೂಡ ಒಂದೊಂದು ವಾಕ್ಯಗಳನ್ನು ಧ್ಯಾನಿಸುವಾಗ, ಯೇಸು ನನ್ನನ್ನು ಎಷ್ಟಾಗಿ ಪ್ರೀತಿಸಿದ್ದಾರೆ, ಯೇಸು ಎಷ್ಟಾಗಿ ನನ್ನನ್ನು ಪ್ರೀತಿಸಿ ನನಗಾಗಿ ತನ್ನ ಪ್ರಾಣವನ್ನೇ ಕೊಟ್ಟಿದ್ದಾರೆ ಎಂಬ ಸತ್ಯದ ಅರಿವನ್ನು ನಮ್ಮ ಅಂತರಂಗದಲ್ಲಿ ನಾವು ಧ್ಯಾನ ಮಾಡಿ ನೋಡಬೇಕು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಾಲೆಲೂಯ, ಹಾಲೆಲೂಯ. ಒಂದು ವಾಕ್ಯವನ್ನು ನೋಡೋಣ, ನೋಡಿ ನಾವು ದೇವರನ್ನು ಸ್ತುತಿಸಿ ಆರಾಧಿಸೋಣ. ತಿಮೋತಿಗೆ ಬರೆದ ಪತ್ರಿಕೆ, ಮೊದಲ ಪತ್ರಿಕೆ 6ನೇ ಅಧ್ಯಾಯ ವಾಕ್ಯ 14ರಿಂದನೇ ಓದೋಣ ಸ್ವಲ್ಪ. ನಮ್ಮ ಪ್ರಭು ಯೇಸು ಕ್ರಿಸ್ತರು ಪ್ರತ್ಯಕ್ಷರಾಗುವ ತನಕ ಯಾವ ದೋಷಾರೋಪಣೆಗೂ ಎಡೆಗೊಡದೆ ಈ ಕಟ್ಟಳೆಗಳೆಲ್ಲವನ್ನೂ ಪ್ರಾಮಾಣಿಕತೆಯಿಂದ ಅನುಸರಿಸು. ಇಲ್ಲಿ ತಿಮೋತಿಗೆ ನೋಡಪ್ಪ ಇದೆಲ್ಲ ನೀನು ಮಾಡಬೇಕು ಅಂತೇಳಿ ಹೇಳಿದ ನಂತರ ಅವರು ಎಷ್ಟು ಒಳ್ಳೆ ದೇವರು, ಅವರು ಎಂಥ ದೇವರು, ಅವರೆಷ್ಟು ಪ್ರೀತಿ ಸ್ವರೂಪಿ, ಅವರು ಏನಾಗಿದ್ದಾರೆ ಅನ್ನೋದನ್ನು ಕೂಡ ತಿಮೋತಿಗೆ ಪೌಲ ಈ ಪತ್ರದ ಮುಖಾಂತರ ಹೇಳ್ತಾ ಇದ್ದಾರೆ. ಇವತ್ತು ನನಗೂ ನಿಮಗೂ ಕೂಡ ಈ ಪತ್ರದ ವಾಕ್ಯದ ಮುಖಾಂತರ ಅವ್ರು ಹೇಳ್ತಿದ್ದಾರೆ ಅವರೆಷ್ಟು ಒಳ್ಳೆಯವರು. ಓದಿ. ಸೂಕ್ತ ಕಾಲದಲ್ಲಿ ಕ್ರಿಸ್ತ ಯೇಸುವನು ಪ್ರತ್ಯಕ್ಷಪಡಿಸುವನು ಪರಮದೇವನು. ಓಕೆ, ಆ ದೇವನು ಪರಮಾನಂದನು. ನೋಡಿ, ಆ ದೇವರು ಏನಾಗಿದ್ದಾರೆ ಅಂದ್ರೆ ಪರಮಾನಂದನಾಗಿದ್ದಾರೆ. ಪ್ರೈಸ್ ದ ಲಾರ್ಡ್. ಹಲೋ, ಪ್ರೈಸ್ ದ ಲಾರ್ಡ್. ಏನಾಗಿದ್ದಾರೆ ಅವರು? ಪರಮಾನಂದ. ಅವ್ರು ನಮ್ಮೊಳಗಡೆ ಬಂದರೆ ನಮ್ಗೆ ಆನಂದ ಇರುತ್ತಾ? ಹಲೋ, ಇರುತ್ತಾ? ಇದೆಯಾ? ನೀವೇ ನೋಡಿ. ಪ್ರೈಸ್ ದ ಲಾರ್ಡ್. ಎರಡನೇದಾಗಿ ಆತನು ಏಕಾಧಿಪತಿ. ಪ್ರೈಸ್ ದ ಲಾರ್ಡ್. ಏನಾಗಿದ್ದಾನೆ? ಏಕಾಧಿಪತಿ. ಅವರೊಬ್ಬರೇ, ಬೇರೆ ಇಲ್ಲ. ಮುಂದುವರಿಸಿ ರಾಜಾದಿರಾಜನಂತೆ. ಹಾಲೆಲೂಯ, ಹಾಲೆಲೂಯ. ಅನೇಕ ಸಾರಿ ನಾವು ಕೇಳಿಸ್ಕೊಂಡಿದ್ದೀವಿ. ಇವತ್ತು ಎಷ್ಟೋ ರಾಜರುಗಳು ಬಂದೋದ್ರು, ಎಷ್ಟೋ ರಾಜ್ಯಗಳು ಬರ್ತಾ ಇದ್ದಾರೆ, ಇನ್ನು ಮುಂದೆನೂ ಬರ್ಬೋದು. ಆದರೆ ಯಾವ ರಾಜ ಬಂದರೂ ಕೂಡ ಆತನಿಗೆ ಆಯಸ್ಸು ಎಷ್ಟಿದೆಯೋ ಅಷ್ಟೇ ರಾಜ. ಅಥವಾ ಯಾವುದೇ ಪೊಲಿಟಿಷಿಯನ್ ಬಂದರೂ ಕೂಡ ಅಧಿಕಾರದಲ್ಲಿದ್ದರೆ ಮಾತ್ರ ಅವರು ಅಧಿಕಾರಿಗಳು. ಆದರೆ ಎಷ್ಟೇ ವರ್ಷಗಳು, ಇನ್ನು ಎಷ್ಟು ವರ್ಷ ಇರ್ತದೋ ಗೊತ್ತಿಲ್ಲ, ಇನ್ನು ಮುಂದೆ ಎಷ್ಟು ವರ್ಷದ ನಂತರ ಯೇಸು ಬರ್ತಾರೋ ಅಥವಾ ನಾಳೆನೇ ಬರ್ತಾರೋ ಗೊತ್ತಿಲ್ಲ. ಆದರೆ ಎಷ್ಟು ವರ್ಷ ಇರ್ತದೋ ಅಷ್ಟು ವರ್ಷಕ್ಕೂ ಹಿಂದೆ, ಈಗ, ನಾಳೆ ಯಾವಾಗಲೂ ಈತ ರಾಜನಾಗಿದ್ದಾರೆ. ಪ್ರೈಸ್ ದ ಲಾರ್ಡ್. ಬೇರೆ ರಾಜ ಇಲ್ಲ ಪ್ರಿಯರೇ. ಆದ್ದರಿಂದ ರಾಜಾದಿರಾಜನು, ಒಡೆಯರಿಗೆಲ್ಲ ಒಡೆಯನು, ಈತನು ಒಡೆಯರಿಗೆಲ್ಲ ಒಡೆಯನಾಗಿದ್ದಾನೆ. ಅಮರನು, ಆತನು ಅಮರನು, ಅಗಮ್ಯ ಜ್ಯೋತಿಯಲ್ಲಿ ವಾಸಿಸುವವನು. ನಾವು ನೋಡ್ತೇವೆ ಯೆಶಾಯನ ಗ್ರಂಥದಲ್ಲಿ ಅವರು ಯಾವ ರೀತಿಯಲ್ಲಿ ವಾಸ ಮಾಡಿದ್ರು, ಯಾವ ರೀತಿಯಲ್ಲಿ ಅವರಿಗೆ ಆರಾಧನೆ ಸಲ್ಲಿಸ್ತಾರೆ. ದೇವದೂತರು ಪರಿಶುದ್ಧರು ಪರಿಶುದ್ಧರು ಅಂತ ಹೇಳಿ ಅವರನ್ನು ಹೇಗೆ ಹೊಗಳಿ ಕೊಂಡಾಡ್ತಾರೆ ಎಂಬುದನ್ನು ನಾವು ಅನೇಕ ಬಾರಿ ಕೇಳಿಸ್ಕೊಂಡಿದ್ದೇವೆ. ಪ್ರಿಯ ಸಹೋದರ ಸಹೋದರಿ, ಅಗಮ್ಯ ಜ್ಯೋತಿಯಲ್ಲಿ ವಾಸಿಸುವವನು, ಆತನನ್ನು ಕಂಡವರಾರೂ ಇಲ್ಲ. ಯಾರಾದರೂ ನೋಡಿದ್ದೀರಾ? ಪ್ರೈಸ್ ದ ಲಾರ್ಡ್. ಕೆಲವರು ಹೇಳ್ತಾರೆ ನಾನು ನೋಡಿದೆ ರಾತ್ರಿ ಅಂತ. ಪ್ರೈಸ್ ದ ಲಾರ್ಡ್. ಯಾರನ್ನು ನೋಡಿದ್ರೆ ಗೊತ್ತಿಲ್ಲ ನನಗೆ. ಪ್ರೈಸ್ ದ ಲಾರ್ಡ್, ಹಾಲೆಲೂಯ. ಸೊ ನೋಡೋಕ್ಕಾಗತ್ತಾ? ಆಗಲ್ಲ. ಪ್ರೈಸ್ ದ ಲಾರ್ಡ್. ಯಾಕಂದರೆ ಯೌವನರು ಭಾಳ ಸ್ಪಷ್ಟವಾಗಿ ಹೇಳ್ತಾರೆ, ಆತನನ್ನು ಕಾಣಲಿಕ್ಕೆ ಯಾರಿಗೂ ಆಗಿಲ್ಲ, ಆಗೋದೂ ಇಲ್ಲ. ಆತನ ಆತ್ಮಸ್ವರೂಪನಾಗಿದ್ದಾರೆ, ಅವರು ವಾಕ್ಯವಾಗಿದ್ದಾರೆ. ಸೊ ಅದರಿಂದ ಅಗಮ್ಯ ಜ್ಯೋತಿಯಲ್ಲಿ ವಾಸಿಸುವವನು, ಆತನನ್ನು ಕಂಡವರ್ಯಾರೂ ಇಲ್ಲ, ಕಾಣಬಲ್ಲವರ್ಯಾರೂ ಇಲ್ಲ. ಆತನೊಬ್ಬನಿಗೆ
ಮಹಿಮೆಯು ಗೌರವವು ಪ್ರಭುತ್ವವು ಸಲ್ಲಲಿ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಇಂಥ ಒಳ್ಳೆ ದೇವರು, ಇಷ್ಟು ಉನ್ನತರಲ್ಲಿ ಉನ್ನತನಾದ, ರಾಜರುಗಳಲ್ಲಿ ರಾಜನಾದ, ಏಕಾಧಿಪತಿಯಾದ ಆ ದೇವರು ಪ್ರತಿದಿನ ನಾವು ಇಬ್ಬರು ಮೂವರು ಸೇರಿಕೊಳ್ಳುವಾಗ ನಮ್ಮ ಮಧ್ಯೆ ಬರ್ತಾರಂದರೆ ಊಹೆ ಮಾಡಲಿಕ್ಕಾಗಲ್ಲ, ಯೋಚನೆ ಮಾಡಲಿಕ್ಕಾಗಲ್ಲ. ಬಟ್ ಅದನ್ನು ನಂಬಬೇಕು ನಾವು. ಈಗ ನಾವು ಇಲ್ಲಿದ್ದಾರೆ ಅಂತ ಬುದ್ಧಿಯಲ್ಲಿ ನಂಬ್ತೀವಿ, ಆದರೆ ನಿಜವಾಗ್ಲೂ ಆತ್ಮದಲ್ಲಿ ನಾವು ಇದ್ದಾರೆ ಅಂತ ಹೇಳುವಾಗ, ನಿಜವಾಗ್ಲೂ ಹೇಳ್ತೀನಿ, ನಾವು ಒಂದು ಹಾಡನ್ನು ಸ್ಟಾರ್ಟ್ ಮಾಡುವಾಗಲೇ, ಸ್ತೋತ್ರ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುವಾಗಲೇ ನಾವು ಅವರನ್ನು ಹೊಗಳಲಿಕ್ಕಾಗತ್ತೆ, ಹೃದಯದಿಂದ ಎಕ್ಸ್ಪೀರಿಯನ್ಸ್ ಮಾಡಲಿಕ್ಕೆ ಕೂಡ ಆಗುತ್ತೆ. ಪ್ರೈಸ್ ದ ಲಾರ್ಡ್. ಇವತ್ತು ಕೆಲವರನ್ನು ಹೇಳಿದ್ದನ್ನು ಕೇಳಿಸ್ಕೊಂಡಿದ್ದೀರಾ, ನನಗಿವತ್ತು ಆರಾಧನೆಯಲ್ಲಿ ಏನೋ ಒಳ್ಳೆ ಆರಾಧನೆಯಲ್ಲಿ ಭಾಗವಹಿಸ್ಲಿಕ್ಕಾಗಲಿಲ್ಲ, ನನಗೆ ಕನೆಕ್ಟ್ ಆಗಲಿಕ್ಕಾಗಲಿಲ್ಲ. ಯಾಕೆ ಹೇಳಿ? ಆತನ ಇರುವಿಕೆಯಲ್ಲಿ ವಿಶ್ವಾಸ ಇಲ್ಲ, ಅವ್ರು ಇಲ್ಲಿದ್ದಾರೆ ಅನ್ನುವ ಅರಿವಿಲ್ಲ. ಪ್ರೈಸ್ ದ ಲಾರ್ಡ್. ಬುದ್ಧಿಯಲ್ಲಿರ್ಬೋದು. ಪ್ರಿಯ ಸಹೋದರ ಸಹೋದರಿ, ಇಲ್ಲಿ ಯೇಸು ಇದ್ದಾರೆ ಅಂದಮೇಲೆ 100% ಇದ್ದಾರೆ. ಯಾಕೆಂದರೆ ಅವ್ರು ಹೇಳಿದ್ದನ್ನು ಮಾಡುವ ದೇವನಾಗಿದ್ದಾರೆ. ಅವರು ಯಾವಾಗಲೂ ಕೂಡ ವಿಶ್ವಾಸಿಗಳು ಎಲ್ಲಿ ಸೇರಿಕೊಂಡು ಆರಾಧನೆ ಮಾಡ್ತಾರೋ ಅಥವಾ ಅವ್ರ ನಾಮವನ್ನು ಸ್ಮರಿಸ್ತಾರೋ ಖಂಡಿತವಾಗ್ಲೂ ಅಲ್ಲಿರ್ತಾರೆ. ಯಾಕಂದರೆ ಇನ್ನೂ ಮೀರಿ ನಾವು ಹೋದಾಗ ಅವ್ರು ಹೇಳ್ತಾರೆ, ವಿಶ್ವಾಸಿಗೆ ಮಾತ್ರ ಅಲ್ಲ, ನನ್ನನ್ನು ಹುಡುಕದವರಿಗೂ ಕೂಡ ನಾನು ಸಿಗ್ತೇನಂತ ಹೇಳಿದ್ದಾರೆ. ಹಾಗಾದರೆ ಇಲ್ಲಿ ಬಂದು ಸೇರುವ ಪ್ರತಿಯೊಬ್ಬರು ಹುಡುಕ್ಲಿಕ್ಕೆ ಬಂದಿರೋದಾ ಅಥವಾ ಸುಮ್ಮನೆ ನೋಡೋಕ್ಕೆ ಬಂದಿರೋದಾ? ಏನೋ ನೋಡೋಣ ಅಂತ ಬಂದಿರೋದಾ? ಪ್ರತಿಯೊಬ್ಬರು ಅವ್ರನ್ನ ಬೇಕು, ನನಗಿನ್ನೂ ಹೆಚ್ಚಾಗಿ ಬೇಕು, ಇನ್ನೂ ಹೆಚ್ಚಾಗಿ ಅವರನ್ನು ಅರ್ಥಕೋಬೇಕು, ಇನ್ನೂ ಹೆಚ್ಚಾಗಿ ಅವರನ್ನು ಅನುಭವಿಸಬೇಕು ಅಂತಲೇ ಬರೋರು ಪ್ರತಿಯೊಬ್ಬರು ಕೂಡ. ಬಂದಾಗಲೂ ಕೂಡ ನನಗೆ ಕನೆಕ್ಟ್ ಆಗಲಿಲ್ಲ ಅಂದರೆ ಅಲ್ಲಿ ಏನೋ ಕೊರತೆ ಇರಬೇಕಲ್ವಾ? ಸೊ ಅದರಿಂದ ನಾವು ಆರಾಧನೆ ಮಾಡುವಾಗ, ಸ್ತೋತ್ರ ಮಾಡುವಾಗ ನಾವು ಪ್ರತಿಯೊಬ್ಬರು ಕೂಡ ಅವರ ಇರುವಿಕೆಯನ್ನು ನಂಬೋಣ, ಅವರು ಇಲ್ಲಿದ್ದಾರೆ ಅಂತ ನಂಬೋಣ. ಇವತ್ತು ನನ್ನೊಳಗಡೆ ಅವರು ಒಂದು ಕಾರ್ಯವನ್ನು ಮಾಡ್ತಾರೆ, ಅವ್ರು ನನ್ನ ಅಂತರಂಗದಲ್ಲಿ ಒಂದು ಕ್ರಿಯೆ ಮಾಡ್ತಾರೆ ಅಂತ ನಂಬೋಣ ನಾವು ಇವತ್ತು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಾಲೆಲೂಯಾ. ಎದ್ದು ನಿಲ್ಲೋಣ ನಾವೆಲ್ಲರೂ ಕೂಡ. ಎದ್ದು ನಿಂತು ಆ ಒಳ್ಳೆಯ ದೇವರನ್ನು ನಮ್ಮ ಕಣ್ಣ ಮುಂದೆ ನೋಡೋಣ. ಆ ಒಳ್ಳೆಯ ದೇವನಿಗೆ ಹೃದಯದಿಂದ ಸ್ತೋತ್ರ ಮಾಡೋಣ, ಅಂತರಂಗದಿಂದ ಸ್ತೋತ್ರ ಮಾಡೋಣ. ಒಂದು ಕ್ಷಣ ನಿಮಗೆ ಹೇಗೆ ಆಗುತ್ತೋ ಹಾಗೆ ನಿಮ್ಮನ್ನೇ ದೇವನಿಗೆ ಒಪ್ಪಿಸಿಕೊಡುತ್ತಾ, ಇದೋ ಆತನನ್ನು ಪ್ರೀತಿಸುವವರಿಗೆ ಹೃದಯದಲ್ಲಿ ಆನಂದಕ್ಕೆ ಕೊರತೆ ಇರೋದಿಲ್ಲ ಅಂತ ದೇವರ ವಾಕ್ಯ ಹೇಳುತ್ತೆ. ಇವತ್ತು ಇಲ್ಲಿದ್ದಾರೆ, ಅವರು ನಮ್ಮ ಮಧ್ಯದಲ್ಲಿ ಇದ್ದಾರೆ. ಅವರ ಇರುವಿಕೆಯನ್ನು ನಂಬೋಣ ಪ್ರಿಯರೇ. ಅವರ ಪ್ರೀತಿಯನ್ನು ಅನುಭವಿಸುತ್ತಾ ನಾವೆಲ್ಲರೂ ಕೂಡ ಈ ಸಮಯದಲ್ಲಿ ನಮ್ಮನ್ನೇ ಬಿಟ್ಟುಕೊಟ್ಟವರಾಗಿ, ಎಲ್ಲ ರೀತಿಯ ಬಲಹೀನತೆಗಳಿಂದ ನಾವು ಬೇರ್ಪಟ್ಟವರಾಗಿ, ಆತ್ಮದಲ್ಲಿ ಆತನೊಂದಿಗೆ ಒಂದಾಗುವವರಾಗಿ ನಾವು ಎಲ್ಲರೂ ಕೂಡ ನಮ್ಮ ಹೃದಯದಿಂದ ಆತನಿಗೆ ಸ್ತೋತ್ರ ಮಾಡುತ್ತಾ ಹೇಳೋಣ, ಹಾಲೆಲೂಯಾ. ಓ ರಬ ಹಾಲೆಲೂಯಾ. ಸ್ತೋತ್ರಪ್ಪ, ಸ್ತೋತ್ರಪ್ಪ, ಸ್ತೋತ್ರಪ್ಪ. ಯೇಸುವೆ ವಂದನೆ, ವಂದನೆ, ವಂದನೆ ಅಪ್ಪ. ಇಬ್ಬರು ಮೂವರಿರುವ ಜಾಗದಲ್ಲಿ ನಾನು ಇರ್ತೇನೆಂಬುದಾಗಿ ಹೇಳಿ ಇಲ್ಲಿ ನಮ್ಮ ಮಧ್ಯದಲ್ಲಿ ನೀವು ಇದ್ದೀರಿ ಅಪ್ಪ. ನಿಮ್ಮ ಇರುವಿಕೆ ಇದ್ದರೂ ಕೂಡ ನಿಮ್ಮನ್ನು ಅನುಭವಿಸ್ಲಿಕ್ಕೆ ಆಗದ ಎಲ್ಲ ರೀತಿಯ ಬಂಧನ ದೂರವಾಗಲಿ ಅಪ್ಪ, ಲಯವಾಗಿ ಹೋಗಲಿ ಅಪ್ಪ. ನಿಮ್ಮನ್ನು ಪ್ರೀತಿಸಲು, ನಿಮ್ಮ ಪ್ರೀತಿಯನ್ನು ಅನುಭವಿಸಲು ನಮ್ಮಲ್ಲಿರುವಂಥ ಎಲ್ಲ ಸ್ವಾರ್ಥಾಭಿಲಾಷೆಗಳು, ಶಾರೀರಿಕ ದುರಿಚ್ಛೆಗಳು, ಎಲ್ಲ ಸೈತಾನನ ಕಟ್ಟುಗಳು ಮುರಿಯಲ್ಪಡಲಿ ಅಪ್ಪ. ಹಾಲೆಲೂಯಾ, ಹಾಲೆಲೂಯಾ. ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಎಲ್ಲರೂ ಸ್ತೋತ್ರ, ಸ್ತೋತ್ರ. ಹಾಲೆಲೂಯಾ, 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 ಹಾಲೆಲೂಯಾ. ಯೇಸುವೆ ವಂದನೆ, ವಂದನೆ, ವಂದನೆ ಅಪ್ಪ. ಯೇಸುವೆ ಆರಾಧನೆ, ಯೇಸುವೆ ಆರಾಧನೆ ಅಪ್ಪ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಹೋ ರ ರ ರ ರ ರ ರ. ಹೋ ರ 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 ರ. ಹೋಲಿ, 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 ಹೋಲಿ. ಪರಿಶುದ್ಧನಾದ ದೇವನೇ ಸ್ತೋತ್ರ, ಪರಿಶುದ್ಧನಾದ ದೇವನೇ ಸ್ತೋತ್ರ, ಸ್ತೋತ್ರ. ನಮ್ಮ ಮಧ್ಯದಲ್ಲಿ ಜೀವಿಸುವಂತ ದೇವನೇ ಸ್ತೋತ್ರ. ಈ ದಿನ ನಮ್ಮಲ್ಲಿರುವ ಎಲ್ಲ ಬಲಹೀನತೆಗಳನ್ನು ತೆಗೆದುಹಾಕಿ ನಿಮ್ಮ ಆನಂದವನ್ನ, ನಿಮ್ಮ ಸಮಾಧಾನವನ್ನ ನಮ್ಮಲ್ಲಿ ತುಂಬಿಸುವ ದೇವನೇ ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ. ಓ ರ ರ ರ ಬ, ಓ ರ ರ ರ ಬ. ಹಾಲೆಲೂಯಾ, 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 ಹಾಲೆಲೂಯಾ. ಗ್ಲೋರಿ, 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 ಗ್ಲೋರಿ. ಬಂದಿರುವ ಪ್ರತಿಯೊಬ್ಬರ ಅಂತರಂಗಗಳು ನಿನ್ನ ಪ್ರೀತಿಯಿಂದ ತುಂಬಲ್ಪಡಲಿ ಅಪ್ಪ, ನಿನ್ನ ಪ್ರೀತಿಯಿಂದ ತುಂಬಲ್ಪಡಲಿ ಅಪ್ಪ. ಎಲ್ಲ ಬಲಹೀನತೆಗಳು ದೂರವಾಗಲಿ ಅಪ್ಪ. ಸೈತಾನನ ಸಕಲ ಕ್ರಿಯೆಗಳು ಲಯವಾಗಿ ಹೋಗಲಿ ಅಪ್ಪ. ಹಾಲೆಲೂಯಾ, ಹಾಲೆಲೂಯಾ. ಯೇಸುವೇ ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ. ಸ್ತೋತ್ರ, ಸ್ತೋತ್ರ ರಾಜ, ಸ್ತೋತ್ರ ರಾಜ.
ಅದರಗಳು ತೆರೆಯಲ್ಪಡಲಿ, ಹೃದಯದಿಂದ ಸ್ತೋತ್ರ ಬರಲಿ, ಹೃದಯದಿಂದ ಪ್ರಾರ್ಥನೆಗಳು ಹೊರಹೊಮ್ಮಲೆ. ಹಾಲೆಲೂಯ, 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 ಹಾಲೆಲೂಯ. ಸ್ತೋತ್ರ, 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 ಸ್ತೋತ್ರ. ಆ ಒಳ್ಳೆಯ ದೇವನನ್ನು ನೋಡುತ್ತಾ ಹೇಳೋಣ, ಎಂತ ಒಳ್ಳೆ ದೇವರು ಏಸಯ್ಯ, ಎಂತ ಒಳ್ಳೆ ದೇವರು ಏಸಯ್ಯ. ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು, ಎಂತ ಒಳ್ಳೆ ದೇವರು ಏಸಯ್ಯ. ನನ್ನ ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು, ಎಂತ ಒಳ್ಳೆ ದೇವರು ಏಸಯ್ಯ, ಎಂತ ಒಳ್ಳೆ ದೇವರು ಏಸಯ್ಯ, ಎಂತ ಒಳ್ಳೆ ದೇವರು ಏಸಯ್ಯ. ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು, ಎಂತ ಒಳ್ಳೆ ದೇವರು ಏಸಯ್ಯ. ನನ್ನ ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು, ಎಂತ ಒಳ್ಳೆ ದೇವರು ಏಸಯ್ಯ. ಯೆಶಾಯನ ಗ್ರಂಥದಲ್ಲಿ ದೇವರ ವಾಕ್ಯ ಹೇಳ್ತದೆ, ಯೆಶಾಯನಿಗೆ ಒಂದು ದರ್ಶನವಾಗ್ತದೆ. ಆ ದರ್ಶನದಲ್ಲಿ ಸರ್ವೇಶ್ವರ ಸ್ವಾಮಿಯನ್ನು ಆತನು ನೋಡ್ತಾನೆ. ಆಗ ಅವನು ಹೇಳ್ತಾನೆ, ಅಯ್ಯೋ ನನ್ನ ಕಣ್ಣುಗಳು ಸರ್ವೇಶ್ವರನನ್ನು ಕಂಡವಲ್ಲ, ನನಗೆ ಮರಣವೇ ಗತಿ ಎಂಬುದಾಗಿ ಆತನು ಯೋಚನೆ ಮಾಡ್ತಾನೆ. ಪ್ರಿಯರೇ, ನಾನು ಅಶುದ್ಧ ಜನರ ಮಧ್ಯೆ ವಾಸ ಮಾಡುವವನು, ನಾನು ಪಾಪಿ ಎಂಬುದಾಗಿ ಅವನು ಅರಿಕೆ ಮಾಡ್ತಾನೆ. ಪ್ರಿಯರೇ, ಒಂದು ಕೆಂಡವನ್ನು ತಂದು ಅವನ ಬಾಯಿ ಮೇಲಿಟ್ಟಾಗ ಅವನು ಪರಿಶುದ್ಧನಾಗ್ತಾನೆ. ಇವತ್ತು ಒಂದು ಕೆಂಡ ಅಲ್ಲ, ಪರಿಶುದ್ಧಾತ್ಮರನ್ನೇ ಯೇಸು ಪ್ರಭು ನಮಗೆ ಕೊಟ್ಟಿದ್ದಾರೆ. ಪರಿಶುದ್ಧಾತ್ಮರನ್ನೇ ಯೇಸು ಪ್ರಭು ನಮಗೆ ಕೊಟ್ಟಿದ್ದಾರೆ. ಹಾಗಾದರೆ ಆ ಒಂದು ಉನ್ನತವಾದ ಕೊಡುಗೆಯನ್ನು ಪಡೆದುಕೊಂಡ ನಾವು, ಇಂಥ ಪಾಪಿಯಾದ ನನಗೆ ಯೇಸು ತನ್ನ ರಕ್ತದಿಂದ ನನ್ನನ್ನು ತೊಳೆದು ಶುದ್ಧೀಕರಿಸಿ ನನಗೆ ಯೇಸುವನ್ನು ಹಿಂಬಾಲಿಸುವಂಥ ಆ ಒಂದು ಕೃಪೆಯನ್ನು ಕೊಟ್ಟಿದ್ದಾರೆ, ಆ ಬಹುಮಾನವನ್ನೇ ಕೊಟ್ಟಿದ್ದಾರೆ. ಆ ಬಹುಮಾನ ಬೇರೆ ಯಾರೂ ಅಲ್ಲ, ಪರಿಶುದ್ಧಾತ್ಮನಾಗಿದ್ದಾರೆ. ಆ ಪರಿಶುದ್ಧಾತ್ಮರನ್ನು ಪಡೆದುಕೊಂಡಾಗ ನಮಗೆ ಖಂಡಿತವಾಗಲೂ ನಮ್ಮ ಅಂತರಂಗದಲ್ಲಿ ಗೊತ್ತಾಗ್ತದೆ, ಆ ದೇವನ ಮುಂದೆ ಎಷ್ಟು ಮೋಸದವರು ನಾವು, ಎಷ್ಟು ಪಾಪಿ ಎಂಬುದಾಗಿ. ಈ ಪಾಪಿಯನ್ನು ಪ್ರೀತಿಸಿ ಈ ಪಾಪಿಯನ್ನು ನೀತಿವಂತನನ್ನಾಗಿ ಮಾಡಿದ ಆ ದೇವರ ಮುಂದೆ, ಅಪ್ಪ ಯೇಸುವೆ, ಘೋರ ಪಾಪಿಯಾದ ನನ್ನನ್ನು ನೀವು ಪ್ರೀತಿಸಿ ನಿಮ್ಮ ಪ್ರಾಣವನ್ನು ಕೊಟ್ಟು ನಿಮ್ಮ ರಕ್ತವನ್ನು ಸುರಿಸಿ ನನ್ನನ್ನು ತೊಳೆದು ನಿನ್ನ ಮಗನಾಗಿ ಮಗಳಾಗಿ ಮಾರ್ಪಡಿಸಿಕೊಂಡು ನನ್ನನ್ನು ಕ್ಷಮಿಸಿ ನಡೆಸುತ್ತಿರುವ ದೇವನೇ, ನಿಮಗೆ ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ. ನಮ್ಮ ಬಲಹೀನತೆಗಳು, ನಮ್ಮ ಎಲ್ಲ ರೀತಿಯ ದುರವಸ್ಥೆಗಳು ಇದೋ ಯೇಸು ಹೊತ್ತುಕೊಂಡಿದ್ದಾರೆ ಪ್ರಿಯರೇ. ನಮ್ಮ ಒಬ್ಬೊಬ್ಬರ ಪಾಪಗಳನ್ನು ಅವರು ಹೊತ್ತುಕೊಂಡಿದ್ದಾರೆ, ನಮ್ಮನ್ನು ಕ್ಷಮಿಸಿದ್ದಾರೆ ಪ್ರಿಯರೇ, ನಮ್ಮನ್ನು ಕ್ಷಮಿಸಿದ್ದಾರೆ, ನಮ್ಮನ್ನು ಕ್ಷಮಿಸಿದ್ದಾರೆ. ಈ ಕ್ಷಮೆಯ ಒಂದು ಕಾರ್ಯ ಅವರು ಮಾಡಿದ್ದು ಇವತ್ತಲ್ಲ, ನಿನ್ನೆ ಅಲ್ಲ, 2000 ವರ್ಷಗಳ ಹಿಂದೆ ಆ ಕಾರ್ಯರೂಪದಲ್ಲಿ ಮಾಡಿದರು. ಆದರೆ ಅದರ ಪ್ಲಾನನ್ನು ಈ ಸೃಷ್ಟಿಗೆ ಮುಂಚಿತವಾಗಿಯೇ ಮಾಡಿದ್ದಾರೆ. ಆ ಯೋಜನೆಯನ್ನು 2000 ವರ್ಷಗಳ ಹಿಂದೆ ನೆರವೇರಿಸಿದ್ದಾರೆ ಪ್ರಿಯರೇ. ಈ ಕಾರ್ಯವನ್ನು ಮಾಡಿ ನನ್ನನ್ನು ಪರಿಶುದ್ಧನಾಗಿ ಪರಿಶುದ್ಧಳಾಗಿ ಮಾರ್ಪಡಿಸಿದ ದೇವನನ್ನು ನೋಡುತ್ತಾ ಹೇಳೋಣ, ಘೋರ ಪಾಪಿಯಾದ ನಾನು ನಿನ್ನಿಂದ ದೂರ ಹೋದಾಗ, ಘೋರ ಪಾಪಿಯಾದ ನಾನು ನಿನ್ನಿಂದ ದೂರ ಹೋದಾಗ, ನಿನ್ನ ಪ್ರೇಮದಿ ನನ್ನ ಅಪ್ಪಿಕೊಂಡು ಕ್ಷಮಿಸಿದಂತ ನನ್ನ ಏಸಯ್ಯ, ನಿನ್ನ ಪ್ರೇಮದಿ ನನ್ನ ಅಪ್ಪಿಕೊಂಡು ಕ್ಷಮಿಸಿದಂತ ನನ್ನ ಏಸಯ್ಯ. ಎಂತ ಒಳ್ಳೆ, ಎಂತ ಒಳ್ಳೆ ದೇವರು ಏಸಯ್ಯ, ಎಂತ ಒಳ್ಳೆ ದೇವರು ಏಸಯ್ಯ. ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು, ಎಂತ ಒಳ್ಳೆ ದೇವರು ಏಸಯ್ಯ.
ನನ್ನ ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು. ಎಂತ ಒಳ್ಳೆ ದೇವರು ಏಸಯ್ಯ. ಪ್ರಿಯ ಸಹೋದರ ಸಹೋದರಿ, ಈ ಒಂದು ಲೋಕದ ಪ್ರಯಾಣದಲ್ಲಿ ಎಷ್ಟೋ ವ್ಯಕ್ತಿಗಳು ನಮ್ಮನ್ನು ಬಿಟ್ಟಿದ್ದಾರೆ. ನಾವು ಸಣ್ಣ ಸಣ್ಣ ತಪ್ಪು ಮಾಡಿದಾಗ ಅಥವಾ ದೊಡ್ಡ ತಪ್ಪು ಮಾಡಿದಾಗ, ನಿನ್ನ ಬೇಡ, ನನಗೆ ನಿನ್ನ ಜೊತೆ ಇರೋದಿಲ್ಲ, ನಿನ್ನ ಮಗನೇ ಅಲ್ಲ ಮಗಳೇ ಅಲ್ಲ ಅಂತೇಳಿ ಎಷ್ಟೋ ಜನ ಹೇಳಿದ್ದಾರೆ. ಆ ರೀತಿ ಜೀವನಗಳನ್ನು ಕೂಡ ಸಾಗಿಸ್ತಾ ಇದ್ದಾರೆ. ಪ್ರೀತಿಯ ಸಹೋದರ ಸಹೋದರಿ, ಆದರೆ ಯೇಸು ಸ್ವಾಮಿಗೆ ಎಷ್ಟು ವರ್ಷಗಳು ಯಾವುದೆಲ್ಲ ರೀತಿಯಲ್ಲಿ ನಾವು ಮೋಸ ಮಾಡಿದ್ದೇವೆ. ಯೇಸುವಿನೊಂದಿಗೆ ಯೇಸುವನ್ನು ಕಂಡುಕೊಳ್ಳುವುದಕ್ಕೆ ಮುಂಚೆ ಎಷ್ಟೋ ಮಾಡಿದ್ದೇವೆ. ಆದರೆ ಯೇಸುವನ್ನು ಕಂಡುಕೊಂಡ ಮೇಲೂ ಕೂಡ ಇವತ್ತು ಕೂಡ ಅವರಿಗೆಷ್ಟೋ ನೋವನ್ನು ಮಾಡಿದ್ದೇವೆ, ಮಾಡ್ತಾನೇ ಇದ್ದೇವೆ. ಆದರೆ ಆ ಯೇಸು ನಮ್ಮನ್ನು ಒಂದು ದಿವಸನೂ ಕೈ ಬಿಡಲಿಲ್ಲ, ಅವರು ಬಿಡೋದೂ ಇಲ್ಲ. ಆದರೆ ನಾವು ಈ ರೀತಿ ಅವರನ್ನು ಬಿಟ್ಟು ಜೀವಿಸುವಾಗ, ಪ್ರಿಯ ಸಹೋದರ ಸಹೋದರಿ, ಆ ಪರಮಾನಂದನು ಕೊಡುವ ಆನಂದವನ್ನು ಅನುಭವಿಸ್ಲಿಕ್ಕಾಗಲ್ಲ. ಆತನು ನನಗೆ ಪ್ರಭುವಾಗಿ, ನಾನು ಆ ಪ್ರಭುವಿನ ಸಾನ್ನಿಧ್ಯವನ್ನು ಅನುಭವಿಸ್ಲಿಕ್ಕಾಗೋದಿಲ್ಲ. ಆ ರಾಜಾದಿರಾಜನ ಮಗನಾಗಿ ಮಗಳಾಗಿ ಜೀವಿಸ್ಲಿಕ್ಕಾಗೋದಿಲ್ಲ. ಆ ಯೇಸುವಿನ ಸಾನ್ನಿಧ್ಯದಲ್ಲಿ ಇರುವಂಥ ಪ್ರೀತಿಯನ್ನು, ಆ ಸಾನ್ನಿಧ್ಯದಲ್ಲಿ ಇರುವಂಥ ಅವರ ಅಪಾರವಾದ ಆ ಕೃಪೆಯನ್ನು ನಮಗೆ ಅನುಭವಿಸ್ಲಿಕ್ಕಾಗೋದಿಲ್ಲ. ಇವತ್ತು ನಾವು ಅವ್ರಿಗೆ ಹೇಳೋಣ, ಅಪ್ಪ, ನಾನು ನಿನಗೆ ಎಷ್ಟು ನೋವು ಮಾಡಿದರು, ಎಷ್ಟು ನಿನ್ನಿಂದ ಅಗಲಿ ಹೋದರು, ನನ್ನನ್ನು ಹುಡುಕಿ ಬರುತ್ತಿರುವ ನನಗೆ ನಿನ್ನ ವಚನಗಳ ಮುಖಾಂತರವಾಗಿ ಮಾತನಾಡಿ ಮತ್ತೊಂದಾವರ್ತಿ ನಿನ್ನ ಕಡೆಗೆ ಸೆಳೆದುಕೊಂಡು ನಿನ್ನ ಪ್ರೀತಿಯನ್ನು ತುಂಬಿಸಿ ನಿನ್ನ ವಚನಗಳ ಮುಖಾಂತರ ನನ್ನನ್ನು ಸರಿಪಡಿಸುತ್ತಿರುವ ನನ್ನ ದೇವನೇ, ನಿಮಗೆ ಸ್ತೋತ್ರವಾಗಲಿ ಅಪ್ಪ, ನಿಮಗೆ ವಂದನೆ ಆಗಲಿ ಅಪ್ಪ, ನಿನಗೆ ಆರಾಧನೆ ಆಗಲಿ ಅಪ್ಪ. ಒಂದೊಂದು ಧ್ಯಾನ ಕೂಟಗಳ ಮುಖಾಂತರ, ಒಂದೊಂದು ವಚನಗಳ ಮುಖಾಂತರ, ಒಂದೊಂದು ತರಗತಿಗಳ ಮುಖಾಂತರ ದೂರವಾಗಿ ಇದ್ದ ನನ್ನನ್ನು ನೀನು ಮತ್ತೆ ಸೆಳೆದುಕೊಂಡು ನಿನ್ನ ಪ್ರೀತಿಯಲ್ಲಿ ನನ್ನನ್ನು ನಡೆಸುತ್ತಿರುವ ದೇವನೇ, ನಿಮಗೆ ಸ್ತೋತ್ರಪ್ಪ. ನನಗಿದ್ದ ನನ್ನವರೆಲ್ಲರೂ ನನ್ನ ಬಿಟ್ಟು ದೂರ ಹೋದರು. ನನಗಿದ್ದ ನನ್ನವರೆಲ್ಲರೂ ನನ್ನ ಬಿಟ್ಟು ದೂರ ಹೋದರು. ಎಷ್ಟೆಷ್ಟೋ ಕಷ್ಟಗಳಿಗೆ ಗುರಿ ಮಾಡಿದರು, ನನ್ನ ಬಿಡಲೇ ಇಲ್ಲ ಏಸಯ್ಯ. ಎಷ್ಟೋ ಕಷ್ಟಗಳಿಗೆ ಗುರಿಯಾಗಿದ್ದೇವೆ ಯೇಸುವನ್ನು ಬಿಟ್ಟು. ಆದರೂ ಕೂಡ ಆ ಅವಸ್ಥೆಯೆಲ್ಲ ಇದ್ದಾಗಲೂ ಕೂಡ, ಆ ಹಂದಿಗೂಡಿನಲ್ಲಿದ್ದಾಗಲೂ ಕೂಡ, ಅಲ್ಲಿ ನನ್ನ ಮನಸ್ಸಿನಲ್ಲಿ ದೇವರು ತನ್ನ ವಾಕ್ಯದ ಮುಖಾಂತರ ಮಾತನಾಡಿ ನನ್ನನ್ನು ಮತ್ತೆ ಅವರು ಎಳ್ಕೊಂಡು ಬಂದಿದ್ದಾರೆ, ಮತ್ತೆ ಅವರು ಕರ್ಕೊಂಡು ಬಂದಿದ್ದಾರೆ. ಒಂದೇ ಒಂದು ಕಾರ್ಯಕ್ಕಾಗಿ, ಆತನೊಂದಿಗಿರಬೇಕು ಅಂತೇಳಿ, ಆತನನ್ನು ನಾವು ಆತನ ಪ್ರೀತಿಯನ್ನು ಅನುಭವಿಸಬೇಕು ಅನ್ನುವುದಕ್ಕಾಗಿ, ಆತನನ್ನು ನಮ್ಮ ಮುಖಾಂತರ ಪ್ರಕಟಪಡಿಸಬೇಕು ಅನ್ನುವುದಕ್ಕಾಗಿ ಅಂಥ ಒಂದು ಕೃಪೆಯನ್ನು ಕೊಟ್ಟ ದೇವರಿಗೆ ಹೇಳೋಣ, ಎಷ್ಟೆಷ್ಟೋ ಕಷ್ಟಗಳಿಗೆ ಗುರಿ ಮಾಡಿದರು, ನನ್ನ ಬಿಡಲೇ ಇಲ್ಲ ಏಸಯ್ಯ. ಎಷ್ಟೆಷ್ಟೋ ಕಷ್ಟಗಳಿಗೆ ಗುರಿ ಮಾಡಿದರು, ನನ್ನ ಬಿಡಲೇ ಇಲ್ಲ ಏಸಯ್ಯ. ಎಂತ ಒಳ್ಳೆ ದೇವರು ಏಸಯ್ಯ, ಎಂತ ಒಳ್ಳೆ ದೇವರು ಏಸಯ್ಯ. ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು, ಎಂತ ಒಳ್ಳೆ ದೇವರು ಏಸಯ್ಯ. ನನ್ನ ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು, ಎಂತ ಒಳ್ಳೆ ದೇವರು ಏಸಯ್ಯ. ಒಂದು ತೀರ್ಮಾನವನ್ನು ಮಾಡೋಣ ಇವತ್ತು. ಎಸಪ್ಪ, ನೀನು ಇಲ್ಲದೆ ನಾನು ಈ ಲೋಕದಲ್ಲಿ ನಿನ್ನ ಇಷ್ಟದಂತೆ ಬದುಕಲಿಕ್ಕೆ ನನಗಾಗೋದಿಲ್ಲ. ಪರಲೋಕದ ತಂದೆಯ ಚಿತ್ತ ನನ್ನಲ್ಲಿ ನಾನು ನೆರವೇರಿಸಲಿಕ್ಕಾಗೋದಿಲ್ಲ. ಅಪ್ಪ, ತಂದೆ ದೇವರಿಗೆ ನನ್ನ ಬಗ್ಗೆ ಒಂದು ಯೋಚನೆ ಇದೆ, ಒಂದು ಪರ್ಪಸ್ ಇದೆ. ಅದು ನನ್ನಲ್ಲಿ ನೆರವೇರಬೇಕಾದ್ರೆ ನೀವು ನನ್ನಲ್ಲಿರಬೇಕು. ನೀನು ಕೊಟ್ಟ ಆತ್ಮರು ನನ್ನನ್ನು ನಡೆಸಬೇಕಪ್ಪ. ಯೇಸುವೆ, ಇವತ್ತು
ನನ್ನ ಅಂತರಂಗದಲ್ಲಿರುವ ಎಲ್ಲ ಕತ್ತಲೆಯನ್ನು ತೆಗೆದುಹಾಕಿ ಅಪ್ಪ, ನೀವು ಬಂದು ನನ್ನಲ್ಲಿ ವಾಸ ಮಾಡ್ರಿ. ನೀವು ಬೆಳಕಾಗಿದ್ದೀರಿ. ಆ ಬೆಳಕಲ್ಲಿ ನಾನು ಜೀವಿಸುವಂತೆ ನನ್ನನ್ನು ಬಲಪಡಿಸಿರಿ ಅಪ್ಪ. ನನ್ನಲ್ಲಿ ಒಂದು ಅಪ್ಪ ಯೇಸುವೆ, ನನ್ನ ಅಂತರಂಗದಲ್ಲಿ ಒಂದು ಹೊಸ ಚೈತನ್ಯ ಇವತ್ತು ಉಂಟಾಗಲಿ ಅಪ್ಪ. ನಿನ್ನ ವಚನಗಳ ಮುಖಾಂತರವಾಗಿ, ನಿನ್ನ ವಾಕ್ಯಗಳ ಮುಖಾಂತರವಾಗಿ ನನ್ನಲ್ಲಿರುವ ಅಜ್ಞಾನ ದೂರವಾಗಲಿ ಅಪ್ಪ. ನನ್ನಲ್ಲಿರುವ ಕತ್ತಲೆ ದೂರವಾಗಲಿ. ನನ್ನಲ್ಲಿರುವ ಎಲ್ಲ ಬಲಹೀನತೆಗಳು ದೂರವಾಗಲಿ ಅಪ್ಪ. ಯೇಸುವೆ, ನನ್ನ ಜೊತೆ ಇದ್ದುಕೊಂಡು ನನ್ನನ್ನು ನಡೆಸುವ ನನ್ನ ದೇವನೇ, ನಿಮಗೆ ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ. ಇದೋ ಯೇಸು ಒಬ್ಬೊಬ್ಬರ ಜೊತೆಯಲ್ಲಿ ಇವತ್ತು ಮಾತನಾಡಲಿಕ್ಕಾಗಿ ಬಂದಿದ್ದಾರೆ ಪ್ರಿಯರೇ. ನಮ್ಮ ಮಧ್ಯದಲ್ಲಿ ಇದ್ದಾರೆ ಪ್ರಿಯರೇ. ನನ್ನ ಬಲಹೀನತೆಯನ್ನು ತೆಗೆದುಹಾಕಲಿಕ್ಕೆ ಬಂದಿದ್ದಾರೆ ಪ್ರಿಯರೇ. ನನ್ನನ್ನು ಬಲಪಡಿಸುವುದಕ್ಕಾಗಿ ಬಂದಿದ್ದಾರೆ ಪ್ರಿಯರೇ. ಅವರು ನಮ್ಮನ್ನು ಯಾವತ್ತೂ ಕೂಡ ಕೈ ಬಿಡುವ ದೇವನಲ್ಲ ಪ್ರಿಯರೇ. ಅವರು ಎಲ್ಲ ಸಂದರ್ಭಗಳಲ್ಲಿ ನನ್ನ ಜೊತೆ ಇದ್ದು ನನ್ನನ್ನು ನಡೆಸುವ ದೇವನಾಗಿದ್ದಾರೆ. ಆ ದೇವರನ್ನು ನೋಡುತ್ತಾ ನಾವು ಹೇಳೋಣ ಪ್ರಿಯರೇ, ನೀನು ಇಲ್ಲದೆ ನಾನು ಈ ಲೋಕದಲ್ಲಿ ಬದುಕಲಾರೆನು. ನೀನು ಇಲ್ಲದೆ ನಾನು ಈ ಲೋಕದಲ್ಲಿ ಬದುಕಲಾರೇನು. ನೀನು ಇಲ್ಲದೆ ನಾನು ಈ ಲೋಕದಲ್ಲಿ ಬದುಕಲಾರೆನು. ನೀನು ಇಲ್ಲದೆ ನಾನು ಈ ಲೋಕದಲ್ಲಿ ಬದುಕಲಾರೆನು. ನನ್ನ ದೇವ ಎಂದಾದರೂ ಬಿಟ್ಟಿರುವೆಯಾ, ನನ್ನ ಬಿಡಲೆ ಇಲ್ಲ ಏಸಯ್ಯ. ನನ್ನ ದೇವ ಎಂದಾದರೂ ಬಿಟ್ಟಿರುವೆಯಾ, ನನ್ನ ಬಿಡಲೆ ಇಲ್ಲ ಏಸಯ್ಯ. ನನ್ನ ದೇವ ಎಂದಾದರೂ ಬಿಟ್ಟಿರುವೆಯಾ, ನನ್ನ ಬಿಡಲೇ ಇಲ್ಲ ಏಸಯ್ಯ. ಎಂತ ಒಳ್ಳೆ ದೇವರು ಏಸಯ್ಯ, ಎಂತ ಒಳ್ಳೆ ದೇವರು ಏಸಯ್ಯ. ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು, ಎಂತ ಒಳ್ಳೆ ದೇವರು ಏಸಯ್ಯ. ನನ್ನ ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು, ಎಂತ ಒಳ್ಳೆ ದೇವರು ಏಸಯ್ಯ. ದೇವರಾತ್ಮ ನನ್ನ ಮೇಲಿದೆ, ನನ್ನ ದೇಹ ಯೇಸುವಿನ ನಂಬಿಕೆ ಉಳ್ಳವರಾಗಿ. ದೇವರಾತ್ಮ ನನ್ನ ಮೇಲಿದೆ, ನನ್ನ ದೇಹ ಯೇಸುವಿನ ಅನುಭವಿಸುತ್ತಾ ಹೇಳೋಣ ಪ್ರಿಯರೇ. ದೇವರಾತ್ಮ ನನ್ನ ಮೇಲಿದೆ, ನನ್ನ ದೇಹ ಯೇಸುವಿನ ಸ್ವರವೆತ್ತಿ ಹೇಳೋಣ. ದೇವರಾತ್ಮ ಆ ವಾಕ್ಯ ಕ್ರಿಯೆ ಮಾಡಲಿ, ಮೇಲಿದೆ, ಆ ವಚನ ನನ್ನಲ್ಲಿ ಕಾರ್ಯ ಮಾಡಲಿ. ನಾನು ಹೇಳುತ್ತಿರುವಂತ ವಾಕ್ಯ ನನ್ನಲ್ಲಿ ಮಾಂಸವಾಗಲಿ. ಆತ್ಮ ನನ್ನ ಮೇಲಿದೆ, ನನ್ನ ದೇಹ ಯೇಸುವಿನ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ನಮ್ಮ ಮಧ್ಯದಲ್ಲಿ, ಯೇಸು ನಮ್ಮ ಮಧ್ಯದಲ್ಲಿ. ಹಲ್ಲೆಲೂಯಾ, ಯೇಸು ಇದ್ದಾರೆ ನಂಬಿಕೆಯಿಂದ. ಹಲ್ಲೆಲೂಯಾ, 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 ಯೇಸುವೇ, ಹಲ್ಲೆಲೂಯಾ, ಹಲ್ಲೆಲೂಯಾ. ಆರಾಧನೆ, 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 ಆರಾಧನೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಒಳ್ಳೆಯ ದೇವನ ಸಾನ್ನಿಧ್ಯವನ್ನು ಅನುಭವಿಸೋಣ.
ಹೃದಯದಿಂದ ಸ್ತೋತ್ರ ಮಾಡೋಣ, ಸ್ತೋತ್ರ ಮಾಡೋಣ. ಯೇಸುವೆ ಸ್ತೋತ್ರ ಅಪ್ಪ, ಯೇಸುವೆ ವಂದನೆ ಅಪ್ಪ. ನಾನು ಎಷ್ಟು ದೂರ ಹೋದರೂ ನನ್ನನ್ನು ಬಿಡದೆ, ನನ್ನನ್ನು ಅಪ್ಪ ಪ್ರತಿದಿನವೂ ಹುಡುಕಿ ನನ್ನನ್ನು ನಿನ್ನ ಪ್ರೀತಿಯಿಂದ ತುಂಬಿಸುತ್ತಿರುವ ದೇವನೇ, ನಿಮ್ಮ ದಾರಿಯಲ್ಲಿ ನಡೆಸುತ್ತಿರುವ ದೇವನೇ, ನನ್ನನ್ನು ಬಲಪಡಿಸುತ್ತಿರುವ ದೇವನೇ, ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ. ಹಾಲೆಲೂಯ, 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 ಹಾಲೆಲೂಯ. ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ.